ದರ್ಶನ್ ಕೇಸ್ ಅವರು ಆರ್ಗ್ಯುಮೆಂಟ್ ಮಾಡಿದಾಗ ಆ ಟೈಮಲ್ಲಿ ಸ್ಮೋಕಿಂಗ್ ಗೆ ಸ್ವಲ್ಪ ಅವ್ರ ಕ್ಯಾಂಟೀನ್ ಯೂಸ್ ಮಾಡಿದ್ರು. ಸ್ಮೋಕರ್ಸ್ಗೆ ಬೀಡಿನ ಸಿಗರೇಟ್ ಕೊಡ್ತಾರೆ. ಒಂದ್ ಕಟ್ಟು ಬೀಡಿ ಕೊಡ್ಬೇಕಂತ ಹೇಳಿದ್ರೆ 1000 ರೂಪೀಸ್ ತಗೊಂತಾರೆ. ಇದು ನಿಜಾಂಶ. ಎವ್ರಿ ಡೇ ನಾನು ಕ್ರಿಮಿನಲ್ಸ್ ಗೆ ಮಾತಾಡೋದು, ಡೀಲ್ ಮಾಡೋದು ಇರ್ಲಿ, ನಾನು ಬಿಡಿಸೋದಿರ್ಲಿ, ನಂದು ಇದ್ದೇ ಐತೆ. ಯು ಕ್ಯಾನ್ ವೆರಿಫೈ ದಿ ಫ್ಯಾಕ್ಟ್. ಒಂದ್ ಸಿಗರೇಟ್, ಒಂದ್ ಪ್ಯಾಕ್ ಕಿಂಗ್ ಸಿಗರೇಟ್ ಕೊಡ್ಬೇಕಂತ ಅದಕ್ಕೆ 1,000 ಎಷ್ಟು 1,500 ಎಷ್ಟೈತೆ. ಆ ಡಿಮ್ಯಾಂಡ್ ಅಲ್ಲಿ ಅವ್ರು ದುಡ್ಕೊಂತಾರೆ. ಇಲ್ಲಿ ಸ್ಮೋಕಿಂಗ್ ಪ್ರಾಹಿಬಿಟ್, ಸ್ಮೋಕಿಂಗ್ ಇಸ್ ನಾಟ್ ಅಲೌಡ್ ಅಂತ ಹೇಳ್ತಾರೆ. ಇನ್ನೊಂದ್ ಕಡೆ ಸ್ಮೋಕಿಂಗ್ ಝೋನ್ಸ್ ಅಲಾಟ್ ಮಾಡಿದ್ದಾರೆ, ಇನ್ನೊಂದ್ ಕಡೆ ಸಿಗರೇಟ್ಸ್. ಈಗ ಸ್ಮೋಕಿಂಗ್ ಝೋನ್ಸ್ ಇದಾವೆ ಅಲ್ಲಿ ಪ್ರೆಸೆಂಟ್ಲಿ? ಯಾವ ಝೋನ್ಸ್ ಇಲ್ಲ ಸರ್, ಸುಮ್ನೆ ಮ್ಯಾನ್ಯುಯಲ್ ಪ್ರಕಾರ ಹಾಕೊಂಡಿದ್ದಾರೆ. ಎಲ್ಲೈತೆ ಪ್ರಾಹಿಬಿಟೆಡ್ ಅಂತಂದ್ರೆ ಮ್ಯಾನ್ಯುಯಲ್ ಅಲ್ಲಿ ಝೋನ್ಸ್ ಮಾಡಂಗಿಲ್ವಲ್ಲ? ಮಾಡಂಗಿಲ್ಲ, ಆದ್ರೂ ಮಾಡಿದ್ದಾರೆ. ಅಲ್ಲಿ ಪ್ರಿಸನ್ ಮ್ಯಾನ್ಯುಯಲ್ ಐತೆ, ಇಲ್ಲಿ ಎತ್ತಿ ತೋರಿಸ್ತೀನಿ ನಿಮ್ಗೆ. ಪ್ರಿಸನ್ ಮ್ಯಾನ್ಯುಯಲ್ ಒಂದ್ಸಲ ಪ್ರಿಸನ್ ಮ್ಯಾನ್ಯುಯಲ್ ನೋಡಿ ಹಾಕ್ದೇಜಿ ಬಲ್ತು ಆಯ್ತಾ. ಅದಾದ್ಮೇಲೆ ಇದ್ರಲ್ಲೊಂದ್ ಆಯ್ತಾ. ಮತ್ತೆ ಶುಕ್ರವಾರ ಬುಧವಾರ ಮಟನ್ಸ್, ಒಂದಿನ ಮಟನ್ ಒಂದಿನ ಚಿಕನ್. ಈ ಮಟನ್ ಬರುತ್ತಲ್ಲ, ಇದೊಂದು ಕಾಂಟ್ರಾಕ್ಟ್ ಕೊಡ್ತಾರೆ ಮಟನ್ಗೆ. ಅವನ್ ಎಂತ ಕೊಳ್ತೋಗಿರೋ ಮಟನ್ ತಗೊಂಬಂದ್ ಕೊಡ್ತೀವಿ, ಇದು ಅಲ್ಲಿ ಬಂದು ಕುಯ್ಯಲ್ಲ. ಆಕ್ಚುಲ್ ಪ್ರಿಸನ್ ಮ್ಯಾನ್ಯುಯಲ್ ಪ್ರಕಾರ ಏನೈತೆ, ಅವ್ರ ಕಾನೂನು ಏನ್ ಹೇಳ್ತೆ, ಅಲ್ಲಿ ತಗೊಂಬಂದು ಅಲ್ಲಿ ಕುಯ್ಬೇಕು, ಅಲ್ಲೇ ಕಟ್ ಮಾಡ್ಬೇಕು, ಅಲ್ಲೇ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಬೇಕು. ಇವನ್ನೆಲ್ಲೋ ಸತ್ತೋಗಿರೋದ್ ತಗೊಂಬಂದ್ ಕೊಡ್ತಾನೋ, ಇಲ್ಲ ಕಾಂಟ್ರಾಕ್ಟರ್ಸ್, ಇಲ್ಲ ಕಾಯಿಲೆ ಇರೋ ತಗೊಂಬಂದ್ ಕೊಡ್ತಾನೋ, ತಗೊಂಬಂದ್ ಕೊಟ್ಬಿಡ್ತಾನೆ. ಇಷ್ಟಂತ ತಗೊಂಬಂದ್ ಕೊಟ್ಬಿಡ್ತಾನೆ. ತಗೊಂಬಂದ್ ಕೊಟ್ಟಿದ್ಮೇಲೆ ಒಂದ್ ಕ್ವಾಂಟಿಟಿ ಅಂತ ಇರುತ್ತೆ. ಆ ಕ್ವಾಂಟಿಟಿ ಪ್ರಕಾರ ಪ್ರೆಸೆಂಟ್ ಮ್ಯಾನ್ ಪ್ರಕಾರ ಕೊಡಲ್ಲ. ಒಂದ್ ಲಡ್ಡು ಬರುತ್ತಲ್ಲ, ಇಷ್ಟು ಕೊಟ್ಬಿಡ್ತಾರೆ. ಅದ್ರಲ್ಲಿ ಪೂರ್ತಿ ಮಾಂಸನೂ ಇರಲ್ಲ, ಅದ್ರಲ್ಲಿ ಮೂಳೆಗಳು ಅದೆಲ್ಲ ಆಗ್ಬಿಟ್ಟು ಅದು ಒಕ್ಲಿಯಲ್ಲಿ ಚೆನ್ನಾಗಿ ಹಾಕ್ಬಿಟ್ಟು ಜಚ್ಬಿಡ್ತಾರಲ್ಲ. ಈ ಅಡಿಗೆ ಮಾಡೋ ಟೈಮಲ್ಲಿ ಜಜ್ಜಿ ಎಲ್ಲ ಪೀಸ್ ಮಾಡಿ ನಿಮ್ಗೆ ಹಾಕ್ಬೇಕು ಅಂತ ಅದನ್ನ ನೀವು ಮಾಡೋ ಟೈಮಲ್ಲಿ, ಅಡಿಗೆ ಮಾಡೋ ಟೈಮಲ್ಲಿ ಚೆನ್ನಾಗಿ ಜಜ್ಬಿಡ್ತಾರೆ. ಇದ್ರಲ್ಲಿ ಒಕ್ಲಿಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಬಿಡ್ತಾರೆ. ಒಂದು ಮೂಳೆನು ನಿಮ್ಗೆ ಇಷ್ಟಿಷ್ಟು ಪೀಸಸ್ ಸಿಗುತ್ತೆ. 30% ಮೂಳೆ ಇದ್ರೆ 70% ನಿಮ್ಗೆ ಮಾಂಸ ಸಿಗುತ್ತೆ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಇದಿರಲ್ಲ ನಿಮ್ಗೆ. ಅದು ಪರ್ಟಿಕ್ಯುಲರ್ ನಿಮ್ಗೆ ಯಾವ್ದು ಮಾಂಸ ಅದು ಚೆನ್ನಾಗಿ ಡೈಜೆಸ್ಟ್ ಆಗಲ್ಲ. ಚೆನ್ನಾಗಿ ಬೆಳ್ದಿರ, ಏನ್ ಹೇಳೋದು ಅದಕ್ಕೆ, ಡೈಜೆಸ್ಟ್ ಆಗಲ್ಲ ಕುಕ್ ಚೆನ್ನಾಗಿ ಕುಕ್ ಮಾಡಿರಲ್ಲ. ಇಷ್ಟಿಷ್ಟು ಲಡ್ಡು ತರ ಇರುತ್ತೆ. ನನ್ನ ಹತ್ರ ಫೋಟೋಸ್ ಐತೆ ಪ್ಲಸ್ ವಿಡಿಯೋಸ್ ಐತೆ, ನಾನು ತೋರಿಸ್ತೀನಿ ನಿಮ್ಗೆ, ಇವಾಗ ತೋರಿಸ್ತೀನಿ ಆಯ್ತಾ. ಇಲ್ಲೇ ಐತೆ ಸಿಸ್ಟಮ್ ಅಲ್ಲಿ. ಅದಾದ್ಮೇಲೆ ಅದು ಕೊಡ್ತಾರೆ. ಅದ್ರಲ್ಲೂ ಏನಾಗುತ್ತೆ ಗೊತ್ತಾ, ಈ ಇನ್ಚಾರ್ಜ್ ಇರ್ತಾರಲ್ಲ, ಇವಾಗ ನಿಮ್ಗೆ ಮಾಂಸ ಜಾಸ್ತಿ ಬೇಕಾ, 500 ಕೊಡಿ, ಒಂದಿಷ್ಟು ಮಾಂಸ ಕೊಟ್ಬಿಡ್ತಾರೆ. ನೀವು ಸಪ್ರೇಟ್ ಆಗಿ ಅದನ್ನ ಅಡುಗೆ ಮಾಡ್ಕೊಬಹುದು. ಮಾಂಸನೇ ಕೊಟ್ಬಿಡ್ತಾರೆ. ಮಾಂಸ ಕೊಟ್ಟು ಈ ಮಾಂಸ ಒಂದ್ 50 ಜನಗೆ 500 ಕೊಟ್ಟು ತಗೊಂತಾರಲ್ಲ, ಅದ್ ಯಾರ್ದು ಮಾಂಸ? ಎಲ್ಲಾರ ಮಾಂಸ ಅದು. ಅದ್ ಹಂಗೆ ಡಿವೈಡ್ ಆಗುತ್ತೆ. ಫಸ್ಟೇ ಕೊಡೋದು ಕಮ್ಮಿ, ಅದಾದ್ಮೇಲೆ ಅದ್ ಹಂಗ ಸೇಲ್ ಆಗುತ್ತೆ, ಅದು ಬೇಡ ಕಮ್ಮಿ, ಅದ್ರಲ್ಲಿ ಬೇರೆ ಶಾರ್ಟೇಜ್ ಬಿಡುತ್ತೆ. ಒಂದ್ ಮನುಷ್ಯನ್ಗೆ ಇದಾಗ ಆ ದಿನ ಸಾರು ಇರುತ್ತಲ್ಲ, ನೀವು ರಸ ತಗೊಂಡ್ಬಂದ್ಬಿಟ್ರೆ, ರಸ ಇಲ್ಲಿಂದ ಇವಾಗ ಹಾಕಿದ್ರೆ ಇಲ್ಲಿಂದ ವಿಧಾನಸೌಧ ಗಂಟ ಹೋಗ್ಬೋದು, ಅದು ಇಲ್ಲಿಂದ ಮೆಜೆಸ್ಟಿಕ್ ಗಂಟ ಹೋಗ್ಬಿಡುತ್ತೆ. ಯಾವ್ದು ಈ ಕೊಳೋ ಸಾರು ರಸಕ್ಕಿಂದ ಇದು ಏನಿಲ್ಲ ಸರ್, ಅದು ಬಿಸಿ ಅದು ನೀರ್ ಹಾಕ್ಬಿಟ್ಟು ಅದ್ ಮಾಂಸದಲ್ಲಿ ನೀರ್ ಕುದಿಸ್ಬಿಟ್ಟು ಉಪ್ಪು ಆಮೇಲೆ ಇದು ಮೆಣಸಿನ ಪುಡಿ ಹಾಕ್ಬಿಟ್ಟು ಅದು ಕೊಟ್ಬಿಡೋದು ಅಷ್ಟೇನೆ. ಅದು ಹೆಂಗ್ ಊಟ ಮಾಡ್ಬೇಕು? ಆ ಅನ್ನ ಕಲ್ಲ ಇಸ್ತ್ರೆ ಆ ಅನ್ನಗೆ ಆ ಸಾಂಬಾರನ್ನೇ ಅಂಟ್ಕೊಳ್ಳಲ್ಲ, ಹಂಗಾಗುತ್ತೆ ಅದೊಂದು. ಇದಾದ್ಮೇಲೆ ಈ ಮುದ್ದೆ ಹೆಂಗಿರೋದು ಗೊತ್ತಾ, ಇವಾಗ ನಾವು ಮುದ್ದೆ ಕೊಡ್ತಾರಲ್ಲ ಡೈಲಿ, ಬೆಳಿಗ್ಗೆ ಕೊಟ್ಟಿರ್ತಾರೆ ಮುದ್ದೆ, ಈ ಮುದ್ದೆ ಹಿಂಗ್ ಗೋಡೆಗೆ ಹೋದ್ರೆ ತಿರ್ಗಾ ವಾಪಸ್ ಬಂದ್ಬಿಡ್ತದ್ದು ರಿಟರ್ನ್. ಗೊತ್ತಾಯ್ತಾ? ಆ ಮುದ್ದೆ ಹಂಗಿರುತ್ತೆ. ನಾನು ತೋರಿಸ್ತೀನಿ ವಿಡಿಯೋ ಜೊತೆ, ಲೈವ್ ವಿಡಿಯೋ ಜೊತೆ ತೋರಿಸ್ತೀನಿ. ಪ್ಲಸ್ ಈ ಸಾಂಬಾರ್ ಕೊಡ್ತಾರಲ್ಲ, ನಾರ್ಮಲ್ ಟೈಮ್ಸ್ ಅಲ್ಲಿ ಇದು ಸಾಂಬಾರ್ ಕೊಡ್ತಾರಲ್ಲ, ನಾನು ವಿಡಿಯೋ ಜೊತೆ ತೆಗ್ದಿರೋದು ಲೈವ್ ತೋರಿಸ್ತೀನಿ ನಿಮ್ಗೆ. ಹಿಂಗ್ ಹಾಕಿದ್ರೆ ಸಾಂಬಾರು, ಅದು ಸಾಂಬಾರು ಎಲ್ಲೋ ಇರುತ್ತೆ, ಊಟನೂ ಎಲ್ಲೋ ಇರುತ್ತೆ, ನೀರಾಗ್ದಂಗಿರುತ್ತೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.